ಹೊಸದಾಗಿ ಹೊಳೆಯೋ ಒಂದು ಲೋಹದ ವಸ್ತು ಸ್ವಲ್ಪ ದಿನಗಳಾದ ಮೇಲೆ ಯಾಕೆ ಕಳೆಗುಂದುತ್ತೆ? ಯಾಕೆ ಅದರ ಬಣ್ಣ ಬದಲಾಗುತ್ತೆ? ನಾವೆಲ್ಲರೂ ಇದನ್ನ ಗಮನಿಸಿರ್ತೀವಲ್ವಾ? ಬನ್ನಿ, ಈ ನಿಧಾನವಾದ ಬದಲಾವಣೆಯ ಹಿಂದಿರೋ ವಿಜ್ಞಾನ ಅಂದ್ರೆ ಲೋಹದ ಸಂಕ್ಷಾರಣಾ ಕ್ರಿಯೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮನೆಯ ಗೇಟು ಯಾಕೆ ತುಕ್ಕು ಹಿಡಿಯುತ್ತೆ? ಹಿರಿಯರು ಬಳಸ್ತಿದ್ದ ಬೆಳ್ಳಿಯ ವಸ್ತುಗಳು ಯಾಕೆ ಕಪ್ಪಾಗುತ್ತವೆ? ಅಥವಾ ಹಳೆಯ ತಾಮ್ರನ ಪಾತ್ರೆಗಳ ಮೇಲೆ ಒಂದ್ರೀತಿ ಹಸುರು ಪದರ ಯಾಕೆ ಬರುತ್ತೆ? ಇದೆಲ್ಲವೂ ಸಾಮಾನ್ಯ ಪ್ರಶ್ನೆಗಳು ಅಂತ ಅನ್ಸ್ಬೋದು. ಆದರೆ ಇವೆಲ್ಲದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕೆಮಿಕಲ್ ಪ್ರೋಸೆಸ್ ಇದೆ. ಬನ್ನಿ, ಈ ದೈನಂದಿನ ರಹಸ್ಯ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಈ ಪ್ರಕ್ರಿಯೆಗೆ ಸೈಂಟಿಫಿಕ್ ಆಗಿ ಏನಂತ ಕರೀತಾರೆ ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸಂಕ್ಷಾರಣ ಅಥವಾ ಇಂಗ್ಲಿಷ್ನಲ್ಲಿ ಕರೋಷನ್ ಅಂತೀವಲ್ಲ, ಅದೇನಪ್ಪ ಅಂದ್ರೆ ಲೋಹಗಳು ತನ್ನ ಸುತ್ತಮುತ್ತ ಇರೋ ಪರಿಸರದ ಜೊತೆ ಕೆಮಿಕಲ್ ಆಗಿ ರಿಯಾಕ್ಟ್ ಆಗುತ್ತೆ. ಅಂದ್ರೆ ಗಾಳಿಯಲ್ಲಿರೋ ತೇವಾಂಶ, ಆಸಿಡ್ಸ್, ಗ್ಯಾಸ್ ಇವುಗಳ ಜೊತೆ ಸೇರಿ ಸ್ಲೋ ಆಗಿ ಹಾಳಾಗೋ ಪ್ರೊಸೆಸ್. ಇದು ತುಂಬ ನ್ಯಾಚುರಲ್ ಆದ ಒಂದು ಪ್ರಕ್ರಿಯೆ. ಇದರಲ್ಲಿ ಲೋಹ ತನ್ನ ಮೂಲ ಸ್ವರೂಪವನ್ನೇ ಕಳ್ಕೊಡುತ್ತೆ. ಕೆಮಿಸ್ಟ್ರಿ ಪ್ರಕಾರ ಹೇಳೋದಾದ್ರೆ ಇದೊಂದು ರೆಡಾಕ್ಸ್ ರಿಯಾಕ್ಷನ್, ಅಂದ್ರೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ. ಅಯ್ಯೋ, ಏನಿದು ದೊಡ್ಡ ಪದ ಅಂದ್ಕೋಬೇಡಿ. ಸಿಂಪಲ್ ಆಗಿ ಹೇಳೋದಾದ್ರೆ ಲೋಹ ತನ್ನಲ್ಲಿರೋ ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಂಡು ಪರಿಸರದಲ್ಲಿರೋ ಬೇರೆ ವಸ್ತುಗಳಿಗೆ ಕೊಟ್ಬಿಡುತ್ತೆ. ಈ ಎಲೆಕ್ಟ್ರಾನ್ಸ್ಗಳ ಕುಡುಕೊಳ್ಳುವಿಕೆಯಿಂದಾನೇ ಆ ಲೋಹದ ಹೊಳಪು ಹೋಗಿ ಅದು ಬೇರೆದೇ ವಸ್ತುವಾಗಿ ಬದಲಾಗುತ್ತೆ. ನೋಡಿ, ಇಷ್ಟೇ ಇದರ ಹಿಂದಿರೋ ಕೆಮಿಸ್ಟ್ರಿ. ಸರಿ, ಥಿಯರಿ ಸಾಕು. ಈಗ ಕೆಲವು ರಿಯಲ್ ಲೈಫ್ ಉದಾಹರಣೆಗಳನ್ನ ನೋಡೋಣ. ಇದನ್ನ ಒಂದು ರೀತಿ ಕೇಸ್ ಫೈಲ್ಸ್ ಅನ್ಕೊಳ್ಳೋಣ. ಏನಂತೀರಾ? ನಮ್ಮ ಮೊದಲ 3 ಕೇಸ್ಗಳು ಕಬ್ಬಿಣ, ತಾಮ್ರ ಮತ್ತು ಬೆಳ್ಳಿ. ಮೊದಲನೇ ಕೇಸ್ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋದು ಕಬ್ಬಿಣ ತುಕ್ಕು ಹಿಡಿಯೋದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕರೋಷನ್ ಅಲ್ಲೋದು ಎಲ್ಲಾ ಲೋಹಗಳಿಗೂ ಆಗುತ್ತೆ. ಆದ್ರೆ ರಸ್ಟಿಂಗ್ ಅಥವಾ ತುಕ್ಕು ಹಿಡಿಯೋದು ಅಂತ ನಾವು ಸ್ಪೆಸಿಫಿಕ್ ಆಗಿ ಕರೆಯೋದು ಕಬ್ಬಿಣಕ್ಕೆ ಮಾತ್ರ. ಬೇರೆ ಮೆಟಲ್ಸ್ಗೆ ಬೇರೆ ಬೇರೆ ಹೆಸರು. ಹಾಗಿದ್ರೆ ಕಬ್ಬಿಣ ತುಕ್ಕು ಹಿಡಿಯಕ್ಕೆ ಏನೇನ್ ಬೇಕು? ಮುಖ್ಯವಾಗಿ 3 ಅಂಶಗಳು ಬೇಕು. 1 ಕಬ್ಬಿಣ ತಾನೆ, 2 ಗಾಳಿಯಲ್ಲಿರೋ ಆಕ್ಸಿಜನ್, 3 ನೀರು ಅಂದ್ರೆ ತೇವಾಂಶ. ಈ 3 ಸೇರಿದಾಗ ಏನಾಗತ್ತೆ? ತುಕ್ಕು ಅನ್ನೋ ಒಂದು ಹೊಸ ದುರ್ಬಲವಾದ ವಸ್ತು ಹುಟ್ಟುಕೊಳ್ಳುತ್ತೆ. ಹಾಗಿದ್ರೆ ಈ ತುಕ್ಕು ಅಂದ್ರೆ ಏನು? ಸೈಂಟಿಫಿಕ್ ಆಗಿ ಅದನ್ನ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಕರೀತಾರೆ. ಎಲ್ರೂ ನೋಡಿರ್ತೀವಲ್ವಾ, ಕಂದು ಬಣ್ಣ, ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಪುಡಿಯಾಗಿ ಉದುರೋಗುತ್ತೆ. ಅದಕ್ಕೆ ನೋಡಿ, ತುಕ್ಕು ಹಿಡಿದ ಕಬ್ಬಿಣದ ವಸ್ತುಗಳು ಅಷ್ಟು ಸುಲಭವಾಗಿ ಮುರಿದೋಗೋದು. ಸರಿ, ಕಬ್ಬಿಣದ ಕೇಸ್ ಮುಗೀತು. ಈಗ ತಾಮ್ರ ಮತ್ತು ಬೆಳ್ಳಿ ಕಡೆ ಬರೋಣ. ಇವೂ ಕೂಡ ಹಾಳಾಗ್ತವೆ, ಆದ್ರೆ ಬೇರೆ ರೀತಿ. ತಾಮ್ರ ಅದು ಗಾಳಿಲಿರೋ ಕಾರ್ಬನ್ ಡೈಆಕ್ಸೈಡ್ ಮತ್ತು ತೇವಾಂಶ ಜೊತೆ ರಿಯಾಕ್ಟ್ ಆಗಿ ಅದರ ಮೇಲೆ ಕಾಪರ್ ಕಾರ್ಬೋನೇಟ್ ಅನ್ನೋ ಒಂದು ಹಸಿರು ಲೇಯರ್ ಫಾರ್ಮ್ ಆಗತ್ತೆ. ಅದಕ್ಕೆ ಹಳೆ ತಾಮ್ರದ ಪಾತ್ರೆಗಳು ಹಸಿರಾಗಿ ಕಾಣೋದು. ಇನ್ನೊಂದು ಕಡೆ ಬೆಳ್ಳಿ ಅದು ಗಾಳಿಲಿರೋ ಸಲ್ಫರ್ ಜೊತೆ ಸೇರ್ಕೊಂಡು ಸಿಲ್ವರ್ ಸಲ್ಫೈಡ್ ಅನ್ನೋ ಕಪ್ಪು ಲೇಯರ್ ಆಗಿ ಬದಲಾಗತ್ತೆ. ಅದಕ್ಕೆ ಬೆಳ್ಳಿ ಸಾಮಾನುಗಳು ಕಪ್ಪಾಗೋದು. ನೋಡಿ, ಒಂದೊಂದು ಮೆಟಲ್ ಕೂಡ ಪರಿಸರದ ಜೊತೆ ಹೇಗೆ ಬೇರೆ ಬೇರೆ ರೀತಿ ರಿಯಾಕ್ಟ್ ಆಗತ್ತೆ ಅಂತ. ಓಕೆ, ಈ ಪ್ರೋಸೆಸ್ ಹೇಗಾಗತ್ತೆ ಅಂತ ಗೊತ್ತಾಯ್ತು. ಆದ್ರೆ ಇದರಿಂದ ಆಗೋ ಪರಿಣಾಮ ಏನು? ಯಾಕೆ ಇದ್ರ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ಬೇಕು? ಕೊರೋಷನ್ ಅಂದ್ರೆ ಬರೀ ನೋಡಕ್ಕೆ ಚೆನ್ನಾಗ್ ಕಾಣಲ್ಲ ಅನ್ನೋ ವಿಷಯ ಅಷ್ಟೇ ಅಲ್ಲ. ಯೋಚನೆ ಮಾಡಿ, ಪ್ರತಿ ವರ್ಷ ದೊಡ್ಡ ಸೇತುವೆಗಳು, ಕಾರುಗಳು, ಹಡಗುಗಳು ಹೀಗೆ ನಮ್ಮ ಮೂಲ ಸೌಕರ್ಯಕ್ಕೆ ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಇದು ದುಡ್ಡಿನ ಪ್ರಶ್ನೆ ಮಾತ್ರ ಅಲ್ಲ, ಸುರಕ್ಷತೆಯ ದೃಷ್ಟಿಯಿಂದನೂ ತುಂಬಾನೇ ಅಪಾಯಕಾರಿ. ಹಾಗಿದ್ರೆ ಈ ನ್ಯಾಚುರಲ್ ಪ್ರೋಸೆಸ್ನ ನಾವು ನಿಲ್ಸಕ್ಕಾಗಲ್ವಾ? ಖಂಡಿತ ಆಗತ್ತೆ. ಬನ್ನಿ, ಈ ಸಂಕ್ಷಾರಣವನ್ನು ತಡೆಯೋಕೆ ಏನೆಲ್ಲ ವಿಧಾನಗಳಿವೆ ಅಂತ ಈಗ ನೋಡೋಣ. ಮೊದಲಿಗೆ ತುಂಬಾ ಸಿಂಪಲ್ ಆದ, ಸಾಮಾನ್ಯವಾಗಿ ಎಲ್ಲರೂ ಬಳಸೋ ಕೆಲವೊಂದು ರಕ್ಷಣಾ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಪೇಂಟಿಂಗ್ ಅಂದ್ರೆ ಬಣ್ಣ ಹಚ್ಚೋದು. ಇದರ ಲಾಜಿಕ್ ತುಂಬಾ ಸಿಂಪಲ್. ಪೇಂಟ್ ಅನ್ನೋದು ಲೋಹದ ಸರ್ಫೇಸ್ ಮೇಲೆ ಒಂದು ಗೋಡೆ ತರ ಕೆಲಸ ಮಾಡುತ್ತೆ. ಇದರಿಂದ ಗಾಳಿ ಮತ್ತು ನೀರು ಡೈರೆಕ್ಟ್ ಆಗಿ ಲೋಹಕ್ಕೆ ತಾಗೋದಿಲ್ಲ ಅಷ್ಟೇ. ಇದೇ ತರ ಇನ್ನೊಂದು ವಿಧಾನ ಅಂದ್ರೆ ಆಯಿಲಿಂಗ್ ಅಥವಾ ಗ್ರೀಸಿಂಗ್. ಮಷಿನ್ಗಳ ಮೂವಿಂಗ್ ಪಾರ್ಟ್ಸ್ಗೆಲ್ಲ ಪೇಂಟ್ ಮಾಡೋಕ್ಕಾಗಲ್ಲ ಅಲ್ವಾ? ಅಂಥ ಕಡೆ ಎಣ್ಣೆ ಅಥವಾ ಗ್ರೀಸ್ ಹಚ್ಚಿದ್ರೆ ಆ ಲೇಯರ್ ನೀರನ್ನ ದೂರ ಇಟ್ಟು ಮೆಟಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಸರಿ, ಇವು ಸಿಂಪಲ್ ಟೆಕ್ನಿಕ್ಸ್. ಈಗ ಸ್ವಲ್ಪ ಅಡ್ವಾನ್ಸ್ಡ್ ಆದ, ಹೆಚ್ಚು ಸೈಂಟಿಫಿಕ್ ಆದ ತಂತ್ರಗಳ ಬಗ್ಗೆ ನೋಡೋಣ. ಇವು ಜಾಸ್ತಿ ಪರಿಣಾಮಕಾರಿ ಮತ್ತು ದೀರ್ಘಕಾಲಿಕ ರಕ್ಷಣೆ ಕೊಡ್ತವೆ. ಮೊದಲನೇದು ಗ್ಯಾಲ್ವನೈಸೇಷನ್. ಇದು ತುಂಬಾನೇ ಒಂದು ಸ್ಮಾರ್ಟ್ ಐಡಿಯಾ. ಇದರಲ್ಲೇನ್ ಮಾಡ್ತಾರೆ ಅಂದ್ರೆ ಕಬ್ಬಿಣದ ಮೇಲೆ ಜಿಂಕ್ ಅಂದ್ರೆ ಸತುವಿನ ಒಂದು ತೆಳುವಾದ ಕೋಟಿಂಗ್ ಮಾಡ್ತಾರೆ. ಜಿಂಕ್ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ.
ಹಾಗಾಗಿ ಅದು ತಾನೇ ಮೊದಲು ಸಂಕ್ಷಾರಣಕ್ಕೆ ಒಳಗಾಗುತ್ತೆ. ಒಂದು ರೀತಿ ಕಬ್ಬಿಣವನ್ನ ಕಾಪಾಡೋಕೆ ತನ್ನನ್ನೇ ತಾನು ಬಲಿ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಅಡ್ವಾನ್ಸ್ಡ್ ಮೆಥಡ್ ಎಲೆಕ್ಟ್ರೋಪ್ಲೇಟಿಂಗ್. ಹೆಸರೇ ಹೇಳೋ ಹಾಗೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಬಳಸಿ ಕ್ರೋಮಿಯಂ ಅಥವಾ ನಿಕ್ಕಲ್ನಂತಹ ಮೆಟಲ್ಗಳ ಲೇಯರ್ನ ಇನ್ನೊಂದು ಮೆಟಲ್ ಮೇಲೆ ಕೂರಿಸ್ತಾರೆ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದು ಬರೀ ರಕ್ಷಣೆ ಮಾತ್ರ ಕೊಡಲ್ಲ, ವಸ್ತುವಿಗೆ ಒಂದು ಶೈನಿಂಗ್, ಅಟ್ರಾಕ್ಟಿವ್ ಫಿನಿಶ್ ಕೂಡ ಕೊಡುತ್ತೆ. ಆದರೆ ಈ ಸಂಕ್ಷಾರಣಕ್ಕೆ ಅಲ್ಟಿಮೇಟ್ ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಇದೆಯಾ ಅಂದ್ರೆ ಅದು ಮಿಶ್ರಲೋಹಗಳು, ಅಂದ್ರೆ ಅಲಾಯ್ಸ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಮೆಟಲ್ನ ಮೂಲಭೂತ ಗುಣವನ್ನೇ ನಾವು ಚೇಂಜ್ ಮಾಡ್ಬಿಡ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್. ಇದು ಬೇಸಿಕಲಿ ಕಬ್ಬಿಣದ ಒಂದು ಅಲಾಯ್. ಕಬ್ಬಿಣದ ಜೊತೆ ಕ್ರೋಮಿಯಂ ಮತ್ತೆ ನಿಕಲ್ನ ಮಿಕ್ಸ್ ಮಾಡಿ ಇದನ್ನ ತಯಾರಿಸ್ತಾರೆ. ಈ ಕಾಂಬಿನೇಷನ್ ಕಬ್ಬಿಣದ ತುಕ್ಕು ಹಿಡಿಯ ಗುಣವನ್ನೇ ಇಲ್ಲವಾಗಿಸುತ್ತೆ. ಅದಕ್ಕೆ ನೋಡಿ, ನಮ್ಮ ಕಿಚನ್ ಪಾತ್ರೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳವರೆಗೂ ಎಲ್ಲೆಲ್ಲೂ ಸ್ಟೇನ್ಲೆಸ್ ಸ್ಟೀಲ್ ಬಳಸ್ತಾರೆ. ಹೋಗ್ತಾ ಹೋಗ್ತಾ ಒಂದು ಕೊನೇ ಪ್ರಶ್ನೆ. ಈ ಲೋಹಗಳ ತರಾನೇ ನಮ್ಮ ಸುತ್ತಮುತ್ತ ನಮ್ಮ ಕಣ್ಣಿಗೆ ಕಾಣದೆ ತುಂಬಾನೇ ನಿಧಾನವಾಗಿ ಸದ್ದಿಲ್ದೆ ಬದಲಾಗ್ತಿರೋ ಬೇರೆ ಯಾವೆಲ್ಲ ವಿಷಯಗಳಿವೆ? ಈ ಪ್ರಶ್ನೆಯ ಜೊತೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ.